ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಗನಿದು ಮದುವೆದು ಆಲ್ಬಮಿಂದ ವಿಡಿಯೋ ನೋಡಿದ್ರಿ. ಫೋಟೋ ಅಂತೂ ಮಸ್ತ್ ಬಂದಿದ್ರು, ಒಂದಕ್ಕಿಂತ ಒಂದು ಚಂದ ಬಂದಿದ್ವು. ಆಮೇಲೆ ವಿಡಿಯೋ ಕ್ಯಾಸೆಟಿಂದ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು. ಮೊನ್ನೆ ನಾವು ಊರಿಗೆ ಬರೋ ಮುಂದೆ ವಿಡಿಯೋ ಕ್ಯಾಸೆಟ್ ಹಾಕಿದ್ವಿ. ಅದರ ಪ್ರತಿಯೊಂದು ಕ್ಲಿಪ್ಪನ್ನು ನಾನು ತೊಗೊಂಬಂದಿನಿ. ಒಂದೊಂದು ಕ್ಲಿಪ್ ತೊಗೊಂಬಂದಿಲ್ಲ ಅಂದ್ರೆ ಅದ ಬೀಗರು ಬಟ್ಟೆ ಮಾಡೋದು ಅದಾಯ್ತಲ್ಲ, ಅಷ್ಟಿಂದ ಅದನ್ನೇನು ತೊಗೊಂಬಂದಿಲ್ಲ. ನಾನು ಮೇನ್ ಇದ್ದಿದ್ದೆಲ್ಲ ಕ್ಲಿಪ್ ತೊಗೊಂಬಂದಿನಿ. ನಾವು ಮಾಡೋ ವಿಡಿಯೋಕ್ಕೂ ಕ್ಯಾಸೆಟ್ನವ್ರು ಮಾಡೋ ವಿಡಿಯೋಕ್ಕೂ ಭಾಳ ವ್ಯತ್ಯಾಸ ಆಯಿತು. ಪ್ರತಿಯೊಂದೂ ಅವರ ಕ್ಲಿಪ್ಪನ್ನು ತೊಗೊಂಡಿರ್ತಾರೆ. ಆಮೇಲೆ ಅದಕ್ಕೆಲ್ಲ ಸ್ವಲ್ಪ ಏನೇನೋ ಇದನ್ನು ಏನಪ್ಪ ಅಂತೇಳಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತಾರೆ. ಎಲ್ಲ ಮ್ಯೂಸಿಕ್ ಹಾಕಿ ಸನಿಮಿಟಕ್ಕೆಲ್ಲ ತೊಗೊಂಡು ಮಾಡಿರ್ತಾರೆ. ಚೆಂದ ಕಾಣಿಸ್ತಾವೆ ನೋಡೋಕೆ. ಸೊ ಹಂಗಾಗಿ ನಾನು ತೊಗೊಂಬಂದೀನಿ. ಬರೀ ನಮ್ಮ ಗನಿದು ವಿಡಿಯೋ ಕ್ಯಾಸೆಟ್ ಹೆಂಗೆ ಬಂದೈತೆ ಅನ್ನೋದನ್ನ ನೋಡ್ಕೊಂಬರನ್ರಿ ಇವತ್ತಿನ ವಿಡಿಯೋದೊಳಗೆ. ಅಲ್ಲಿ ನೋಡ್ರಿ ಟೈಮ್ ಈಗ 11 ಗಂಟೆ ಆಗೈತಿ. ತಮ್ಮ ನನ್ನ ಬರ್ತಡೇ ಎಲ್ಲ ಮುಗೀತು. ಮಸ್ತಾಗಿ ಎಲ್ಲರೂ ಊಟ ಮಾಡಿದ್ವಿ. ಈಗೇನಪ್ಪ ಅಂತೇಳಿದ್ರೆ ನಮ್ಮ ಗನಿದು ವಿಡಿಯೋ ಕ್ಯಾಸೆಟ್ ಬಂದೈತಿ. ಇಲ್ಲೆಲ್ಲರೂ ಕೂಡಿ ನಾವು ಹಿಂಗೆ ವಿಡಿಯೋ ಕ್ಯಾಸೆಟ್ ಎಲ್ಲರೂ ಕುತ್ಕೊಂಡು ನೋಡಿದ್ರೆ ನಾವು ಭಾಳ ಖುಷಿ ಅನ್ನಿಸ್ತೈತಿ. ಸೊ ಹಂಗಾಗಿ ಎಲ್ಲರೂ ಇವತ್ತು ಈಗ ವಿಡಿಯೋ ಕ್ಯಾಸೆಟ್ ನೋಡಿ ನಾಳೆ ಎಲ್ಲರೂ ಅವ್ರವ್ರ ಊರಿಗೆ उसका मारो का सीट में हुआ ವಿಡಿಯೋ ಕ್ಯಾಸೆಟ್ ನೋಡೋಕೆ ಚಾಲೂ ಮಾಡಿದ್ವಿ ನಾವು. ಎಲ್ಲರೂ ಫ್ಯಾಮ್ಲಿ ಕುತ್ಕೊಂಡು ನೋಡೋದು ಒಂದು ವಿಡಿಯೋ ಕ್ಯಾಸೆಟಿಗೆ ಲುಕ್ ರೀಪ ಭಾಳ ಚಂದ ಅನಿಸ್ತದ. ಇಲ್ಲಾಂದ್ರೆ ಅದು ಒಬ್ಬೊಬ್ಬರ ಕುತ್ಕೊಂಡು ನೋಡಕತ್ಬಿಡ್ತೀವಿ, ಎಲ್ಲ ಬೋರ್ ಆಗತ್ಬಿಡ್ತೈತಿ, ಚಂದ ಕಾಣಂಗಿಲ್ಲ. ಯಾಕಂದ್ರೆ ಅಲ್ಲಿ ನೋಡೋ ಮುಂದೆ ಒಬ್ರಿಗೊಬ್ರು ಕಮೆಂಟ್ ಮಾಡ್ತಿರ್ತಾರೆ, ಅವ್ರು ಹಿಂಗೆ ಇವ್ರು ಹಂಗೆ ಅಂತಂದು ಹೇಳಿ. ನಮ್ಮ ಗನಿದಂತೂ ಜೀವ ತಿಂದ್ಬಿಟ್ಟಿವ್ರಿಪ್ಪ ನಾವು. ಏನಪ್ಪ ಗನಿ ಸ್ಟೈಲ್ ಏನು ಹೇಳಿ ಮಾಡಿಸಿ ಏನು ನೀನು ಹಂಗೆ ಹಿಂಗೆ ಅಂತೇಳಿ ಜಗ್ಗ ತಲೆ ತಿಂದ್ಬಿಟ್ಟಿವ್ರಿ. ಆದ್ರಷ್ಟೆಲ್ಲ ನಾವು ತಲೆ ತಿಂದ್ರೆ ನಮ್ಮ ಗನಿ ಒಂದು ಮಾತು ಏನು ಹೇಳಂಗಿಲ್ಲ ರೀ. ಅವ್ನು ಸುಮ್ಮನೆ ನಗ್ತಿರ್ತಾನೆ ರೀ. ಅವ್ನು ಏನು ಸಿಟ್ಟಾಗಂಗಿಲ್ಲ, ಏನಿಲ್ಲ. ಭಾಳ ಅಂದ್ರೆ ಭಾಳ ನಗುಮುಖರಿ. ಒಟ್ಟು ಸಿಟ್ಟು ಮಾಡ್ಕೊಳಂಗಿಲ್ಲ ರೀ. ಏನಾರ ಅಂದ್ರೂ ಏನೋ ಹೋಗ್ಲಿ ಬಿಡು ಮಶ್ಕರಿ ಮಾಡ್ತಾರೆ ಅಂತಂದೇಳಿ ತಿಳ್ಕೊತಾನೆ ರೀ. ಆದ್ರೆ ವೀಡಿಯೋ ಕ್ಯಾಸೆಟ್ ಮಾತ್ರ ಸೂಪರಾಗಿ ಬಂದಿದ್ದು ರೀ. ನಮಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ನಾವೆಲ್ಲರೂ ಹೋಗಿದ್ದಕ್ಕನ ಹೋಗಿ ನಿಂತು ಅವತ್ತೊಂದು ಇಡೀ ದಿನವೂ ಪೂರ ನಿಂತು ಆಮೇಲೆ ಆಲ್ಬಮ್ ವೀಡಿಯೋ ಕ್ಯಾಸೆಟು ಎಲ್ಲನೂ ಇಸ್ಕೊಂಬಂದನ್ ರೀ. ಅವತ್ತೇನು ಉರ್ಸಾತಲ್ರಿ, ಅವತ್ತ ಹೋಗ್ಯಾನ್ರಿ. ಉರ್ಸಾದ ತಕ್ಷಣ ಇಲ್ಲ ಮನೆಗೆ ಎಲ್ಲರೂ ಬಂದಾರ ಗೆಸ್ಟ್ಗಳು, ಎಲ್ಲರೂ ನೋಡ್ಬೇಕಂತ ಆಸೆ ಪಡತ್ತಾರ. ಎಷ್ಟೊತ್ತಿದ್ರು ಇವತ್ತು ಕೊಡಬೇಕು, ನಾಳೆಲ್ಲ ಊರಿಗೆ ಹೊಂಟಾರ ಅವರು ಅಂತೇಳಿ ಇಸ್ಕೊಂಬಂದಿದ್ದ ನಮ್ಮ ಗನಿ. ನಾವು ನೋಡಕತ್ತಿದ್ವಿ. ರಾತ್ರಿ ಎಷ್ಟು ಗಂಟೆ ಎದ್ದು ಗೊತ್ತೇನು ರೀ? ತಮ್ಮನ ಬರ್ತಡೇ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ತಳಗೆ ಬಂದು ನೋಡೋಮಟ್ಟ ಅಂದ್ರೆ 11 ಗಂಟೆ ಎಷ್ಟು ಆಗಿತ್ತು. ಅವಾಗ ಸ್ಟಾರ್ಟ್ ಮಾಡಿದ್ವಿ ನಾವು ಕುತ್ಕೊಂಡು ನೋಡಕತ್ತೀವಿ. ಎಲ್ಲರೂ ಕುತ್ಕೊಂಡು ನೋಡಕತ್ತೀವಿ. ನಮ್ಮ ಮಾಮು ಈಗ ಬಂದ್ರು ನೋಡ್ರಿ. ನಮ್ಮ ಮಾಮು ಮಾಮಿ ಅವರೆಲ್ಲ ಈಗ ಬರತ್ತಿದ್ರು. ಒಂಥರ ಹೆಂಗೆ ಆಗತ್ತೈತೆ ಅಂದ್ರೆ ಟಾಕೀಸ್ನಾಗ ಕುತ್ಕೊಂಡು ನೋಡ್ದಂಗೆ ಆಗತ್ತೈತೆ ನಮಗೆ. ಫುಲ್ ಎಲ್ಲ ಲೈಟ್ ಬಂದ್ ಮಾಡಿ ಎಲ್ಲರೂ ಕುತ್ಕೊಂಡು ಸೈಲೆಂಟಾಗಿ ನೋಡತ್ತಿದ್ವಿ ನಾವು. ನಮ್ಮ ಚಾಚಾ ಒಬ್ಬರು ಮ್ಯಾಲೆ ಮಕ್ಕೊಂಡಿದ್ರು. ಚಾಚಿ ಅದೆಲ್ಲ ಮತ್ತು ಅಲ್ಲಿ ಓಣೆಗೆಲ್ಲ ಜಲ್ದಿ ಮಕ್ಕೊಂಬಿಡ್ತಾರೆ ನಮ್ಮ ಊರಾಗ. ಎಷ್ಟು 9 ಗಂಟೆ ಅಂದ್ರೆ ಅಲ್ಲೇ ಎಲ್ಲರೂ ಬಾಕ್ಲ ಇಟ್ಬಿಡ್ತಾರೆ ರೀ. ಏನಾದರೂ ಹಬ್ಬ ಗಿಬ್ಬ ಇತ್ತಂದ್ರೆ ಅಷ್ಟೇ ಸ್ವಲ್ಪ ಲೇಟಾಗಿ ಮಕ್ಕೊಂತಾರೆ. ದಿನ ಅಂತೂ 9 ಗಂಟೆ ಅಂದ್ರೆ ಎಲ್ಲರೂ ಮಕ್ಕೊಂಬಿಡ್ತಾರೆ. ಹಂಗಾಗಿ ಗದ್ದಲ ಮಾಡಬೇಡ್ರಿ, ಸುಮ್ಮನೆ ಕುತ್ಕೊಂಡು ನೋಡ್ರಿ ಅಂತಂದು ಹೋದ್ರಿ ಚಾಚಾ. ಹ್ಞೂ ಅಂದ್ವಿ. ಆದರೆ ಯಾಕಂದ್ರೆ ಎಲ್ಲರೂ ಮಕ್ಕೊಂಡಿರ್ತಾರಲ್ಲ, ಸ್ವಲ್ಪ ಗದ್ದಲ ಮಾಡಿದ್ರು ನಾವು ಭಾಳ ಆವಾಜ್ ಕೇಳಿಸ್ತದ. ಇಲ್ಲೆಲ್ಲ ಸೀನ್ ನೋಡ್ರಿ ಎಷ್ಟು ಚಂದ ತೊಗೊಂಡಾರ್ರಿ ಅಂತಂದೇಳಿ. ಭಾಳ ಚಂದ ತೊಗೊಂಡಾರ ನೋಡ್ರಿ. ಇವನ್ನೆಲ್ಲ ನೋಡೋಕೆ ಭಾಳ ಖುಷಿ ಆಕತ್ರಿ. ಇದು ಈಗೇನೆಲ್ಲ ಕಂಪ್ಯೂಟ್ರ್ ಎಡಿಟಿಂಗ್ ರೀ. ಏನು ಬೇಕಾದೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಬೋದು ವೀಡಿಯೋ ಕ್ಯಾಸೆಟ್ ಅಂತ. ಪರಿ ಆಗಿತ್ತು ಬಿಡ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು. ಎಷ್ಟೆಷ್ಟು ಚಂದ ನೋಡ್ರಿ ಅವೆಲ್ಲ ಪ್ಲೇಸ್. ಎಲ್ಲೆಲ್ಲ ಅದಾವೆ ಏನೋ ಗೊತ್ತಿಲ್ಲ ರೀ. ನಾವಂತ್ರ ಹಿಂಗೆ ಎಡಿಟ್ ಮಾಡಿದಾಗ ಟಿ ವಿ ಒಳಗೆ ನೋಡೋದೆಲ್ಲ ಪ್ಲೇಸ್. ಯಾಕೆ ಸ್ವಲ್ಪ ಮಂಜು ಬಂತದ. ಇದು ಎಲ್ಲಿದೈತೋ ಏನೈತೋ. ಸರಿ, ನೀನು ನೋಡ್ಬೇಕಾಯ್ತಲ್ಲ ವಿಡಿಯೋ ಕ್ಯಾಸೆಟ್. ನೀನು ನೋಡಿಲ್ಲಲ್ಲ? ಇಲ್ಲ. ಇನ್ನೊಂದು ಪೆಂಡ್ರ ಬಂದಾಗ ಕೊಟ್ಟು ಕಳ್ಸೋಣ ತಡಿ. ಅದನ್ನು ತೊಗೊಂಬರ್ತೀನಿ ನಾನು ಮನೆಗೆ. ಹಾಂ, ಇಲ್ಲ ನೋಡಕತ್ತಿದೆ. ಇಲ್ಲ ನೋಡೋದಕ್ಕಿಂತ ಟಿ ವಿ ಒಳಗೆ ನೋಡ್ಬೇಕು. ಸಖತ್ ಕಾಣಕತ್ತೈತೆ ಅದು. ಯಾಕೆ ಒಂದೇ ಪೆಂಡ್ರ ಮಾಡ್ಯಾರ, ಇನ್ನೊಂದು ಪೆಂಡ್ರ ಮಾಡಕ್ಕೆ ಹೇಳಿ ಬಂದಾನಂತ. ಅದೊಂದು ಆದಮೇಲೆ ತೊಗೋಬೇಕಾ ಅಂತಂದು ಹೇಳ್ಯಾನ. ಹ್ಞೂ ಅಂದೀನಿ. ಅದು ಹಾಂ ಚಂದ ಕಾಣತ್ತಲ್ಲ. ಆಮೇಲೆ ಇವು ಏನೆಲ್ಲ ಐತಲ್ರಿ ಫೋಟೋಗಳೆಲ್ಲ ಮನೆಗಿನವ್ರಿ. ಇವು ಮನೆಗಿನವೆಲ್ಲ ತೊಗೊಂಡು ಸೆಟ್ ಮಾಡ್ಯಾರ ಅವರು.
ಇಲ್ಲಿ ಗೋಡೆ ಮೇಲೆ ಹಾಕ್ಯಾರ. ಇದ್ರಿಗೆ ನಮ್ಮ ಚಾಚಾರ ಇದನ್ನು ಅದನ್ನು ತೊಗೊಂಡು ಹಾಕ್ಯಾರ. ಆಮೇಲೆ ಇಲ್ಲಿ ಇದು ಅರ್ಶಿನದ್ದು. ಅವತ್ತು ನೈಟ್ ಏನು ಮಾಡಿದ್ವಲ್ಲ ದೇವ್ರು ಮಾಡಿದ್ದಿನ ಅವತ್ತಿನ ಫಸ್ಟಿಂದ ಅರ್ಶಿನದ್ದು ಎಲ್ಲ ನಾವು ಹೊರಗೆ ತೊಗೊಂಬರಾಕತ್ತೀವಿ. ಆಲ್ರೆಡಿ ನಮ್ಮ ಬ್ಲಾಗ್ ಒಳಗೆ ನೋಡಿರ್ತಾರೆ. ಆದರೆ ವೀಡಿಯೋ ಕ್ಯಾಸೆಟ್ ಒಳಗೆ ಸ್ವಲ್ಪ ಏನೋ ಎಡಿಟಿಂಗ್ ಚೆಂದ ಮಾಡಿರ್ತಾರೆ. ಸ್ಲೋ ಮೋಷನ್ ಬರೋದು, ಜೋರು ಬರೋದು, ಆಮೇಲೆ ತಿರ್ಗೋದು ಅದೆಲ್ಲ ಭಾಳ ಚೆಂದ ಕಾಣಿಸ್ತೈತಿ. ಅದು ಸೂಪರಾಗಿರ್ತೈತಿ. ಯಾಕಂದ್ರೆ ಮ್ಯೂಸಿಕ್ನ ಅಷ್ಟು ಚೆಂದ ಹಾಕಿರ್ತಾರೆ ಅದ್ರ ತಕ್ಕಂಗೆ. ಆದ್ರೆ ಏನು ಬೇಜಾರಪ್ಪ ಅಂತಂದು ಹೇಳಿದ್ರೆ ನಾವು ಇಲ್ಲಿ ಮ್ಯೂಸಿಕ್ ಹಾಕಂಗಿಲ್ಲಲ್ರಿ ನಮ್ಮ ವೀಡಿಯೋದೊಳಗೆ. ಅದನ್ನೆಲ್ಲ ಮ್ಯೂಟ್ ಮಾಡಿ ಈ ಥರ ನಾವು ಹಿಂದೆ ಮಾತಾಡಬೇಕು. ಇಲ್ಲಾಂದ್ರೆ ಕಾಪಿರೈಟ್ ಬರ್ತೈತಿ, ಇಲ್ಲಾಂದ್ರೆ ವೀಡಿಯೋ ಡಿಲೀಟ್ ಆಗೋ ಚಾನ್ಸಸ್ ಇರ್ತೈತಿ. ನಾವು ಏನು ವೀಡಿಯೋ ಮಾಡಿದ್ರೆ ಎಲ್ಲ ವೇಸ್ಟ್ ಆಗ್ಬಿಡ್ತೈತೆ. ಅದು ಡಿಲೀಟ್ ಆತಂದ್ರೆ ಅದ್ರ ಸಂಬಂಧ ಏನು ಮ್ಯೂಸಿಕ್ ಬರಲಿಲ್ದಂಗೆ ಇದನ್ನು ಮಾಡ್ತೀವಿ. ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ವೀಡಿಯೋಗೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅನ್ನೋದು ನಿಮ್ಗೆ ಗೊತ್ತೈತಿ. ತಮ್ಮನ ಬ್ಲಾಗ್ ಒಳಗೆ ಅಲ್ಲೆಲ್ಲ ವೀಡಿಯೋಕ್ಕೂ ಕಾಪಿರೈಟ್ ಬಂದುಬಿಟ್ಟಿದ್ದೀರಿಪ್ಪ. ಹಂಗಾಗಿ ನಮಗೆ ಬೇಜಾರು ಏನಾದರೂ ಮ್ಯೂಸಿಕ್ ಹಾಕಬೇಕು ಅಂತಂದು ಹೇಳಿದ್ರೆ. ನಮ್ಮ ಹೆಸ್ರನ್ನ ಫಸ್ಟ್ ನಮ್ಮ ಚಾಚಿ ಕುಂದಿರಿಸಿ ನೇಮ ಮಾಡಾಕತ್ತಾಳ. ಇವರು ಸಣ್ಣವ್ರು ನಮ್ಮ ಚಾಚಾ. ಇವ್ರಕಿನ್ನ ದೊಡ್ಡವ್ರು ಇಬ್ಬರು ಇದ್ರು. ಕಲಿಯರ್ ಬಾಬಾ ಒಬ್ಬರು, ಮಮತಾರ್ ಬಾಬಾ ಒಬ್ಬರು. ಅವರು ತೀರ್ಕೊಂಡ್ರು. ನಮ್ಮ ಚಾಚಾ ಅಷ್ಟ ಅದಾರ. ಆಮೇಲೆ ಇವ್ರು 3 ಗಂಡ್ಮಕ್ಳಕ್ಕಿನ್ನ ದೊಡ್ಡವ್ರಂದ್ರೆ ನಮ್ಮ ನಾನಿ, ಇನ್ನೊಬ್ರು ಅವರು ಇಲ್ಲಿ ಬರ್ತಾರ ಅರ್ಶಿನ ಹಚ್ದಾಗ ಅವರೊಬ್ರು. ಇಬ್ಬರು ಹೆಣ್ಮಕ್ಳು, 3 ಗಂಡ್ಮಕ್ಳು ಇವರು ಗನಿಯಾರಪ್ಪರ. ಎಲ್ಲರೂ ಬಟ್ಟೆ ಮಾಡೋರು ಬಟ್ಟೆ ಮಾಡ್ತಾರೆ. ಆಮೇಲೆ ತವ್ರ ಮೇಲೆ ನಂತರ ಉಡೇಕಿ ಹಾಕ್ಬೇಕಂತಂದು ಹೇಳಿ ಉಡೇಕಿ ಹಾಕ್ಸಾಕತ್ತಾರೆ ನಮ್ಮ ಚಾಚಿಗಲ್ಲಿ. ದೊಡ್ಡ ಗಣಿ ಮದುವೆಗೆ ಭಾಳ ಹುಮ್ಮಸ್ ಬಂದೈತೆ. ಇವ್ರಿ ನಮ್ಮ ನಾನಿ ಇನ್ನೊಬ್ರು. ಎಲ್ಲರ್ಕಿಂತ ದೊಡ್ಡವ್ರು ಅಂದ್ರೆ ನಮ್ಮ ನಾನಿನ. ನೆಕ್ಸ್ಟ್ ಇವ್ರಿಂದ ಗಂಡು ಮಕ್ಕಳು. ಅದರಿಂದ ನಮ್ಮ ಸೀಮ ಗಂಧ ಹಚ್ಚಿದ ಮೇಲೆ ಮತ್ತು ನಾನು ಗಂಧ ಹಚ್ಚಿ ಸಲಾಮ್ ಕೊಡತ್ತೀನಿ ನಮ್ಮ ಚಾಚಾಗ ನಮ್ಮ ಚಾಚಿಗೂ. ಆಮೇಲೆಲ್ಲ ಕಾರ್ಯಕ್ರಮ ಮುಗೀತು. ನಮ್ಮ ಚಾಚಿ ಕುಂದಿರ್ಸಿದ ಮೇಲೆ ಅದ್ರ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಹೆಣ್ಮಕ್ಳು ಕುತ್ಕೊಂಡು ಉಡಿ ತುಂಬ್ಕೊಳಕತ್ತೀವಿ. ಯಾಕಂದ್ರೆ ಚೌಕಿ ಬರಿಬೇಕಲ್ಲ. ಚೌಕಿ ಬರೋ ಮಟ್ಟ ನಾವು ಮದುಮಕ್ಕಳನ್ನ ಹಂದ್ರದಾಗ ಕರ್ಕೊಂಬರಂಗಿಲ್ಲ ನಾವು. ಎಲ್ಲರೂ ಉಡಿ ತುಂಬ್ಕೊಂಡು ಆಮೇಲೆ ಎಲ್ಲರೂ ಕ್ಲೀನಾಗಿ ನೀಟಾಗಿ ಕುತ್ಕೊಂಡು ಚೌಕಿ ಬರಿಬೇಕು. ಚೌಕಿ ಬರೆದ್ಮೇಲೆ ಹೋಗಿ ಮದುಮಗನ ಕರ್ಕೊಂಬರ್ಬೇಕು. ಫಸ್ಟೆಲ್ಲ ಈ ಥರ ಉಡಿ ತುಂಬ್ಕೋಬೇಕು. ನಮ್ಮೂರ ಪದ್ಧತಿ ಅಂತಾರೆ ಸಿಕ್ಕಾಪಟ್ಟೆ ಪದ್ಧತಿ ಅದಾರಿಪ್ಪ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಉಡಿ ತುಂಬ್ಕೋಬೇಕು. ಆಮೇಲೆ ಎಲ್ಲದನ್ನು ನೇಮ ಮಾಡ್ಕೋಬೇಕು. ಆ ಥರ ಪದ್ಧತಿ ಇರಲಿ. ಉಡಿ ತುಂಬ್ಕೊಳ್ಳೋದು ಉಡಿನ. ಒಂದು ನೀರು ಹಾಕೋಕ್ಕೂ ಉಡಿ ತುಂಬ್ಕೋಬೇಕು. ಒಂದು ಚೌಕಿ ಬರೆಯೋಕ್ಕೂ ಉಡಿ ತುಂಬ್ಕೋಬೇಕು. ಆಮೇಲೆ ಒಟ್ಟು ಏನಾದರೂ ಮದುಮಕ್ಳಿಗೆ ಕಾರ್ಯಕ್ರಮ ಮಾಡಾಕತ್ತೀವಿ ಅಂದ್ರೆ ಅಲ್ಲಿ ಒಂದು 5 ಹೆಣ್ಮಕ್ಳು ಕುತ್ಕೊಂಡು ಉಡಿ ತುಂಬ್ಕೊಳ್ಳೇಬೇಕು. ಉಡಿ ತುಂಬ್ಕೊಂಡ್ಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಮಾಡೋದು. ಚೌಕಿ ಬರೆಯಕತ್ತಿದ್ರು. ಚೌಕಿ ಬರೋ ಮುಂದೆ ನಂತರ ಫುಲ್ ಕನ್ಫ್ಯೂಸ್ ಆಕತ್ತಿಪ್ಪ. ಅದೇನೇನೋ ಅನ್ಕೊಂಡಿರ್ತೀವಿ ತಲೆ ಒಳಗೆ, ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕಂತೇಳಿ. ಗಣಿ ಸ್ಟೈಲ್ ನೋಡ್ರಿ ಎಲ್ಲ ಒಲಿಮಾ ಡ್ರೆಸ್ ಇವು. ಅವು ನಡಕ್ಕೆ ಆ ಫೋಟೋಶೂಟ್ ಏನು ಮಾಡಿದ್ರು ನೋಡ್ರಿ, ಅವಾಗ ಅಲ್ಲಿ ಹಾಕ್ಯಾರ ಅವರು ಒಂದೊಂದು. ಇಬ್ರಿಗೆ ಡ್ರೆಸ್ ಭಾಳ ಚೆಂದಾಗಿದ್ವು ನೋಡ್ರಿ. ಅಲ್ಲೇ ಅದು ನಡಕ್ಕೆ ಬಿಟ್ಟಿವಿ ನಾವು ಗ್ಯಾಪ್. ಅದನ್ನು ಕರೆಕ್ಟಾಗಿ ತುಂಬೇ ಇಲ್ಲ ನಾವು. ಹಂಗೆ ಹಿಂಗೆ ತುಂಬೇಕಂತ ಮಾತಾಡ್ಕೊಂಡಿರ್ತೀವಿ. ಅಲ್ಲೆಲ್ಲ ಗದ್ಲು ಆಗೋದ್ರಾಗಂದ್ರೆ ಮರ್ತಾ ಬಿಡ್ತೀವಿ. ಯಾಕಂದ್ರೆ ಅಲ್ಲಿ ನಾವು ಏನು ಹೇಳ್ತೀವಿ ಅದು ಕರೆಕ್ಟ್ ಅಲ್ಲೇ ಇದು ಮಾಡ್ಬೇಕು. ನಡಕ್ಕೊಬ್ರು ಯಾರು ಹಂಗಲ್ಲ ಹಿಂಗಲ್ಲ ಅಂದ್ಬಿಟ್ನಂದ್ರೆ ಅದು ಕೆಟ್ಟ ಬಿಡ್ತೈತೆ. ಚೌಕಿ ಬರೆಯೋದು ಮೇನ್ ಇಂಪಾರ್ಟೆಂಟ್ ಇರ್ತೈತೆ. ಅದ ವೀಡಿಯೋ ಕ್ಯಾಸೆಟ್ ಒಳಗೆ ಲುಕ್ ಕಾಣ್ತಿರ್ತೈತಿ, ಚೆಂದ ಆಗ್ತಿರ್ತೈತೆ ಅದು. ಆಮೇಲೆ ಡೆಕೋರೇಟ್ ನಮ್ಮ ಕಲಿ ಅಂತ ಸೂಪರಾಗಿ ಮಾಡ್ತಾನ್ರಿಪ್ಪ. ಯಾರ್ದಾರ ಫಂಕ್ಷನ್ ಇತ್ತು, ಮದುವೆ ಇತ್ತಂದ್ರೆ, ಬರ್ತಡೇ ಇತ್ತಂದ್ರೆ, ನಮ್ಮ ತಮ್ಮನ ಬರ್ತಡೇ ಒಳಗನ ಎಷ್ಟು ಚೆಂದ ಮಾಡಿದ್ದಾರೆ ಬಲೂನ್ ಡೆಕೋರೇಟ್. ಭಾಳ ಚೆಂದಾಗಿತ್ತು. ಇದು 2 ಅರ್ಶನದ್ದು ಅವನ ಮಾಡಿದ್ದು ನೋಡ್ರಿ ಡೆಕೋರೇಟ್. ಇದನ್ನು ಅವನ ಕಡೆನೇ ಎಲ್ಲ ಸಾಮಾನು ಅದು ಡೆಕೋರೇಟ್ ಸಾಮಾನು ತೊಗೊಂಬಂದು ಎಲ್ಲ ಅವನ ಮಾಡಿದ್ದಾರೆ ಇದನ್ನ. ಚೌಕಿ ಬರ್ದಾದ್ಮೇಲೆ ಹೋಗಿ ನಷ್ಟ ಕರ್ಕೊಂಬಂದ್ಲಾರೆ ಮದುಮಕ್ಳನ್ನ. ಇನ್ನೂ ಅಲ್ಲೇ ನಿಂತಾನ್ರಿ. ಈಗ ಬಂದ್ಲ ತಡ್ಡ ಇವ್ರು ನೋಡ್ರಿ ಅಲ್ಲಿ ಪರ್ದೆ ತೆಗಿಯೋಕೆ ಅಣಿಕ್ ಹಾಕಾಕತ್ತಾರ.
ಎಷ್ಟು ಚಂದ ಮಾಡ್ಯಾರ ಗೊತ್ತೇನ್ರಿ ಅದನ್ನ 3 ಸರ ಅದು ಈ ಥರ ಸ್ಟೈಲೆಲ್ಲ ಮಾಡ್ಬೇಕು ಮಸ್ತ್ ಆಕತ್ತೆ ಮದುವೆ ಒಳಗೆ. ಆ ಹೂವಿನ ನೋಡ್ರಿ ಎಷ್ಟು ಚಂದ ತೊಗೊಂಡಾರ್ರಿ ಒಂದು. ಆಮೇಲೆ ಫಸ್ಟ್ ಶಾದಿಕಾಗ ನೇಮ ಮಾಡಾಕತ್ತಾರೆ. ಯಾಕಂದ್ರೆ ಮನೆ ಒಳಗಂತ ಹೇಳಿದ್ರೆ ಈಗ ಸಣ್ಣ ಗಣಮಗ ಅಂದ್ರೆ ಈಗ ಅವನ ರೀ 5 ಮಂದಿ ಗಂಡ್ಮಕ್ಳು ರೀ ಇವ್ರು. ಈಗ ಅವನ ಸಣ್ಣನ ಎಲ್ಲರ ಮದುವೆಗೆ ಅವನ ಕುಂದಿರ್ಬೇಕು ಈಗ. ಯಾಕಂದ್ರೆ ಒಬ್ಬರ ಜೋಡಿ ಕುಂದಿರ್ಸ್ತಾರೆ ಅಲ್ಲಿ ನಮ್ಮೂರ ಸೈಡ್ ಅಂತಾರಲ್ಲ, ಎಲ್ಲ ಕಡೆನೂ ಮದುಮಗನ ಜೋಡಿ ಇನ್ನೊಬ್ಬ ಮದುಮಗನ ಕುಂದಿರ್ಸ್ತಾರೆ ಸಣ್ಣವಾಗ. ಹುಡುಗಿಯರು ಇದ್ನಂದ್ರೆ ಹುಡುಗಿ ಕುಂದಿರ್ಸ್ತಾರೆ. ಹಂಗೆ ಮಾಡಿ ನೇಮ ಮಾಡಾಕತ್ತಾರ. ಅವ್ನು ನೇಮ ಮಾಡಿದ್ಮೇಲೆ ಮೊದಲು ಆಮೇಲೆ ಮತ್ತೆ ಮದುಮಗ ನೇಮ ಮಾಡೋದು ನಶು ಮಾಡಾಕತ್ತಾಳ. ಅವನಂತ್ರ ಶಾದಕ್ಕೆ ಸಿಕ್ಕಾಪಟ್ಟೆ ಕಡ್ಸಾಕತ್ತಿದ್ದು ಹೋಗ್ರಿ ನಾವಂತ್ರ ಅವತ್ತು. ಅದೇ ಮತ್ತೆ ಹಲ್ಕಿಸಿತಾನ ಅವನು. ಆಮೇಲೆ ನಾನು ಬಂದೆ ನೆಕ್ಸ್ಟ್ ಗಂಧ ಹಚ್ಚಕ್ಕೆ. ಅದು ಆ ಥರ ಎಲ್ಲ ಮಾಡೋಕ್ಕಾಗಿಲ್ಲ ರೀ ನಮ್ಮ ಫೋನ್ನಾಗ. ಇಲ್ಲೆಲ್ಲ ಮಾಡ್ಯಾರ ನೋಡ್ರಿ ಎಡಿಟ್. ಅದು ಹಿಂಗೆ ಹತ್ತಿ ಪರದೆ ಬಂದಂಗೆ ರೀ ಅದು. ನಾವು ಹಡಗ್ಲಿಗೆ ಅಂದ್ರೆ ಫೇಮಸ್ ಅಂತ ಹೇಳಿದ್ರೆ ಅವರ ಈಗ ಪ್ರವೀಣಣ್ಣ ಅಂಥೇಳಿ ಭಾಳ ಮಸ್ತ್ ಮಾಡ್ತಾರೆ ರೀ ಅವರೆಲ್ಲ ವೀಡಿಯೋ ಕ್ಯಾಸೆಟ್. ಎಲ್ಲನೂ ಗೊತ್ತೈತೆ ನೋಡ್ರಿ ಅವ್ರಿಗೆ. ನೇಮ ಮಾಡೋದು ಹಿಂಗೆ ನೇಮ ಮಾಡಬೇಕು, ಹಿಂಗೆ ಇಲ್ಲ ಅದನ್ನ ಈ ಥರನ ಮಾಡ್ಬೇಕು ಅಂತೇಳಿ ಎಲ್ಲನೂ ಹೇಳ್ಕೊಡ್ತಾರೆ ನೋಡ್ರಿ ಅವ್ರು. ಅಲ್ಲೇ ನಿಂತ್ಕೊಂಡು ವೀಡಿಯೋ ಕ್ಯಾಸೆಟ್ ಮಾಡೋದಲ್ದ ನೇಮ ಮಾಡೋದನ್ನೇ ಹೇಳ್ಕೊಡ್ತಾರೆ ರೀ ಅವರು. ಈ ಥರ ಹಚ್ಬೇಕು, ಈ ಥರ ಇದು ಮಾಡ್ಬೇಕು ಅಂತಂದೇಳಿ. ನೀವು ಎಷ್ಟೊತ್ತಿಗಾರ ನಿಂದ್ರಿ ನೀವು ಪಾಪ ಟೈಮ್ ಆಗೈತೆ ಲಗು ಮಟ ಅಂತ ಏನು ಅರ್ಜೆಂಟಾಗಿ ಮಾಡಂಗಿಲ್ಲ ರೀ ಅವರು. ಮಸ್ತ್ ಮಾಡ್ತಾರೆ ಬಿಡ್ರಿ. ಎಲ್ಲರಿಗೂ ನಗಿಸ್ಕೊತ ನಮಗೆ ಇದನ್ನ ಆಗ್ಬಿಡ್ತೈತೆ ನೋಡ್ರಿ. ಏನೋ ಅನ್ನಾಗತ್ತೇನ್ರಿ ಶಾದಿಕ್ಕೆ. ಅತ್ತಿ ಬಂದು ಸೋದರತ್ತಿ, ನಮ್ಮ ಗನಿ ಸೋದರತ್ತಿರ ಅವರು ಇಬ್ಬರಿದ್ರೆ. ಅದೇ ಹೇಳ್ತೀನಲ್ಲ ನಮ್ಮ ನಾನೊಬ್ರು ಇವರೊಬ್ರು ಸೋದರತ್ತೆಯರ ಅವರು ಹಚ್ಚಾಗತ್ತಿದ್ದಾರೆ. ಸೇಮ್ ನಮ್ಮ ನಾನಿ ಹಿಂಗೆ ಇದ್ರು ನೋಡ್ರಿ ಇವ್ರ ಗತೆನ. ಇವ್ರು ನೋಡಿದ್ನಂದ್ರೆ ಅವ್ರು ನೋಡೋದ ಬೇಡ್ರಿ, ಹಂಗೆ ಇದ್ರು ಇಬ್ಬರು ಅವಳಿ ಜೋಳಿಯನ ಅನ್ನರ್ಗತೆ ಇದ್ರಿ ಇವರೊಬ್ರು ನಮ್ಮ ನಾನಿ ಒಬ್ರು. ಹಂಗಾಗಿ ಇವ್ರು ನೋಡ್ದಂಗೆಲ್ಲ ನನಗಂತೂ ನಮ್ಮ ನಾನಿ ನೆನಪ ಬರ್ತೈತೆ ರೀ. ಸೇಮ್ ಟು ಸೇಮ್ ಅಷ್ಟ ಹೈಟ್, ಅಷ್ಟ ತೆಳ್ಳಗ, ಸೇಮ್ ಮಕ ಅಷ್ಟೇ ರೀ. ಇಲ್ಲೆಲ್ಲ ಮತ್ತೆ ಅರ್ಶಿನ ಆಡಾಕತ್ತಿದ್ರೆ. ಆಮೇಲೆ ನಮ್ಮ ಮಾಮೂ ಶಾದಿಕ ಅಂತ್ರ ಬ್ಯಾಡ ಹೋಗ್ರಿ ಅದು. ನಮ್ಮ ಮಾಮ ಬಡ ಹತ್ತು ಬಿಡನ್ರಿ ಶಾದಿಕೆಗೆ. ಕುಂದ್ರೆ ನೀನು ಸಣ್ಣ ಮದುಮಗ ಅಂತಂದು ಹೇಳಿ ಅದೇ ಗುಣ ಅಳಗಾಡ್ಸೋದ ಅವಂಗೆ. ಅವತ್ತು ವಿಡಿಯೋ ಕ್ಯಾಸೆಟ್ ನೋಡೋ ಇದ್ದಿದ್ದಿಲ್ಲ ರೀ, ಅವ್ನು ಎಲ್ಲೇ ಹೋಗಿದ್ದ. ಇಲ್ಲೆಲ್ಲ ನಿಂತ್ಕೊಂಡು ನೋಡಾಕತ್ತೀವಿ ನಾವು. ಸೀಮಾ, ನಾನು, ಮಮತಾ, ನಮ್ಮ ರೇಷ್ಮಾ, ನಮ್ಮ ಅಮ್ಮಿಯರು, ಶಬ್ಬು ಎಲ್ಲರೂ. ನಮ್ಮ ಓಣ್ಯಾಗ ಎಷ್ಟೊತ್ತಿಗೆ ಯಾಕೆ ಆಡ್ರಿ ಅರ್ಶಿನ ಒಟ್ಟ ಮಕ್ಕಳಂಗಿಲ್ಲ ನೋಡ್ರಿ. ಅಲ್ಲೇ ಏನಾರು ಮದುವೆ ಇತ್ತು ಅಂತ ಹೇಳಿದ್ರೆ ಬೆಳತನ ಆಡ್ತಾರೆ ಅರ್ಶಿನ. ನಶೂರ್ ಗಂಡ ನಮ್ಮ ಕಲಿ ಬಂದಾರ ಈಗ. ನಮ್ಮ ಚಾಚಿಗೆ ನೋಡ್ರಲ್ಲ ಹೆಂಗೆ ಹಚ್ಚಾಕತ್ತಾರ ಅರ್ಶಿನ. ಕಲಿ ಈಗ ಸ್ವಲ್ಪ ಹೊತ್ತಿತ್ತಾಡ್ರಿ ಚೇಂಜ್ ಆಗ್ಯಾಬಿಡ್ತಾನೆ. ಈಗ ಐತೆ ಬೆಳಗ್ಗೆ ಐತೆ ಒಟ್ಟು ಗೊತ್ತಿಲ್ಲ. ಇವು ಅಂತೂ ಭಾಳ ಚಂದ ಬಂದ ನೋಡ್ರಿ ಇವು. ಅಲ್ಲಿ ಫೋಟೋ ಶೂಟ್ ಏನು ಮಾಡಿಸ್ಕೊಂಬಂದಾರಲ್ಲ, ಭಾಳ ಚಂದ ಬಂದವ್ರಿ ಫೋಟೋ. ಈ ಸೀನ್ ಒಂದು ಭಾಳ ಇಷ್ಟ ಆತ್ರಿಪ್ಪ. ಇದು ಮಸ್ತ್ ಮಾಡ್ಯಾರ ನೋಡ್ರಿ ಅದನ್ನು ಈ ಸೀನ್. ಆಮೇಲೆ ಜೋಡಿನ ಹಂಗಾರೆ ಭಾಳ ಕ್ಯೂಟ್ ಕಪಲ್ ಜೋಡಿ ರೀ ಅವು. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅದನ್ನು. ಅಲ್ಲಿ ನಡಕ ಅದು ತೆಗ್ಗದಿಬ್ಬ ಐತ್ರಿಪ್ಪ. ಅಲ್ಲಿ ನಡಕೊಂದು ನಮ್ಮದು ಗಟರ್ ಇರ್ತಾವಲ್ರಿ ಸಣ್ಣವು, ಅಲ್ಲಿ ಪಳಿ ಅದನ್ನು ಹಾಕಿರ್ತಾರೆ. ಸರಿನೇ ಆಗೋದಿಲ್ಲ ಅಲ್ಲಿ ಚೌಕಿ ಅದು ಬರೆಯೋಕೆ. ಎತ್ತರ ಪತ್ರ ಆಗ್ಬಿಡ್ತೈತೆ ಅದು ಚೌಕಿ. ನೋಡಿ ಎಷ್ಟು ಚಂದ ಬರ್ದಿದ್ದೀವಿ ನಾವು ಕಲರ್. ಹೌದೇನ್ರಿ? ಕರೆಕ್ಟ್ ನಿಂತವ್ರಿಗೆಲ್ಲ ಹಚ್ಚಿನಿ. ಸರಿ
ಇದೊಂದು ಎಂಟ್ರಿ ಇದೆ. ಇದು ಯಾವಾಗ ಬಂದ್ರೆ ತಿರುಮಲ ದಿನ ಮಧ್ಯಾಹ್ನ ಆಡಿದ್ವಲ್ರಿ ಅವಾಗ ಇದೆ ಅರಶಿನ 4 ಮಂದಿನ ಹಿಂಗೆ ಹಿಡ್ಕೊಂಡು ಕರ್ಕೊಂಬರೋದು ಹೊರಗೆ. ಇಲ್ಲಿ ನೋಡ್ರಿ ಈಗ ಶಬ್ಬು ಮತ್ತು ಮುಂತ ನಮ್ಮ ಮಾಮಗೆ ಎಷ್ಟು ಹಚ್ಚಾಕತ್ತಾರ ನೋಡ್ರಿಲ್ಲ ಅರಶಿನ ಹಾಕಿ ತಿಕ್ಕಾಗತ್ತೆ ಬಿಟ್ಟವ್ರಿ ಮಕ್ಕಕ್ಕೆಲ್ಲ. ಡೆಕೋರೇಟ್ ಮಸ್ತ್ ಆಗಿತ್ತು ಅದು ಮಧ್ಯಾಹ್ನ ಭಾರಿ ಆಗಿತ್ತು. ಪುಗ್ಗದ್ದು ಕಲಿ ಮಸ್ತ್ ಮಾಡಿದ್ದ ಡೆಕೋರೇಟ್ ಅದನ್ನು. ಅರ್ಶಿನ ಡಬ್ರಿ ಅಂತರೂ ಎಂಥ ದೊಡ್ಡ ಡಬ್ರಿ ಕಲಿಸಿದ್ದೆ ನಮ್ಮ ಮಾಮು. 5 ಕಿಲೋದತ್ತೇನದು ಅರ್ಶಿನದ ಪ್ಯಾಕೆಟ್ ದೊಡ್ಡದು. ಅರ್ಧ ಕಿಲೋ ಕೊಬ್ಬರಿ ಎಣ್ಣೆ ಹಾಕಿ ಕಲಿಸಿ ಇಟ್ಟುಬಿಟ್ಟಿದ್ರೆ ನೆನೀತೈತೆ ನೆಂದಂಗೆಲ್ಲ ಚಲೋ ಅದು ಅಂತೇಳಿ ದೇವ್ರು ಮಾಡಿದ್ದೇನ. ಪೂರ ಡಬರಿ ಅನ್ನೋದು ಪೂರ ಖಲಾಸಾಗಿತ್ತು ಹೋಗ್ರಿ ಅದೆಲ್ಲ ಅರಶಿನ 2 ದಿನದಾಗ. ಅಂದ್ರೆ ಅವತ್ತು ರಾತ್ರಿ ತಿರು ಮಧ್ಯಾಹ್ನ ಅಧ್ಯಕ್ಷ ಉಪಾಧ್ಯಕ್ಷ ಅಂತ್ರಿ ಅವ್ರ. ಸೀರೆ ಬರ್ಬೇಕಾದ್ರೆ ದುಡ್ಡು ಖುಷಿ ಸೀರೆ ಬರ್ಬೇಕಾದ್ರೆ ದುಡ್ಡು ಖುಷಿ ಐತಿ ತಡಿ ದುಡ್ಡು ನಿಂದು ಐತಿ ದುಡ್ಡು ಮುಂದೈತಿ ನಿಂದು ಐತಿ. ನೀನು ನೋಡಿದ್ರೆ ಹೆಂಗೆ ಮಾಡ್ತಿ? ಅವತ್ತು 4 ಮಂದಿ ಕಮಾಯಿ ಬಾರ ಐತೆ. ಅದೇ ಕೈ ಹಿಂಗೆ ಬರ್ಬೇಕು. ಅದು ಹಿಂಗ ಬಂದ್ರು 4 ಮಂದಿ. ಇವ ನೋಡ್ರಿ ನಾವೆಲ್ಲರೂ ಹೆಣ್ಮಕ್ಳು ನಮ್ಮ ಎಲ್ಲರ ಕೈಗನ ಅದು ಅರಿಶಿನ ಕೊಟ್ಟಿದ್ರೆ ಹಿಂಗೆ ಬರೋ ಮುಂದೆ ಉಗ್ಗಬೇಕಂತಂದು ಹೇಳಿದ್ರೆ ಇದು ಭಾಳ ಚೆಂದಾಗಿತ್ತು ರೀ. ಎಲ್ಲ ಫುಲ್ಲು ನನ್ನ ಕಣ್ಣಾಗ ಬಂದುಬಿಟ್ಟು ತೊಗ್ರಿ ಆ ಕಡೆ ಅಂತಾರೆ ಎಲ್ಲ ಕಣ್ಣಾಗ ಉರ್ಯಾಗ ಹತ್ಬಿಟ್ಟಿದ್ರು ನಾನು ಅಂತರ ಕಣ್ಣದ ಆ ಕಡೆ ಅಂತರ ಗಾಳಿಗೆ ಅಷ್ಟು ಈ ಕಡೆ ಬಂದುಬಿಡ್ತಾರೆ ನನ್ನ ಕಣ್ಣಾಗನ. ಭಾಳ ಚಂದ ತೊಗೊಂಡಾರ ಸೀನೆಲ್ಲ. ಅವರ ಪ್ರವೀಣನಾರ ಹೇಳಿ ಮಾಡಿಸ್ಯಾರ ಇವನ್ನೆಲ್ಲ ಈ ಥರ ಮಾಡ್ಬೇಕು ಅಂತಂದು ಹೇಳಿ ಅಂದ್ರೆ ಕಣ್ಣಾಗ ಬಂತು ನೋಡ್ರಿ ಅಷ್ಟು ಗಾಳಿಗೆ. ಚಡ್ಡಿ ಮೇಲೆ ಅಲ್ಲಿ ದುಡ್ಡು ಸ್ಮೆಲ್ ನೋಡ್ಬೇಕು.
ಹಿಡ್ಕೊಂಡ್ಬಂದು ನಿಲ್ಸ್ಕೊಂಡ್ಬಿಟ್ಟು ಬಾವಿ ಐತಿ ಅವ್ನು ನೋಡ ಬಸ್ ಅರ್ಶನದ ಕಾರ್ಯಕ್ರಮ ಅಂತೂ ಫುಲ್ ಎಲ್ಲ ಆತ. ಇವಾಗ ಏನಂತ ಹೇಳಿದ್ರೆ ಲಾಸ್ಟ್ ಫ್ಯಾಮ್ಲಿ ಫೋಟೋ ರೀ. ಎಲ್ಲವರು ಕೂಡಿ ಒಂದು ಫ್ಯಾಮ್ಲಿ ಫೋಟೋ ತೆಗೆಸ್ಕೋಬೇಕು ಅಂತಂದೇಳಿ ಅಲ್ಲಿ ನಿಂತೀವಿ ನಾವು ಹಂದರದಾಗ. ನಾವು ಅಷ್ಟರ ಒಂದು ನೋಡ್ರಿ ನಮ್ಮ ಹಡಗಲಿ ಫ್ಯಾಮ್ಲಿ ರೀ ಇದು ಅಷ್ಟು. ಇನ್ನೊಬ್ಬರು ಇಲ್ಲರಿ ನಮ್ಮ ಇವ್ರಿ ನಮ್ಮ ಮಮತವ್ರ ಮನೆಯವ್ರು ನಮ್ಮೆಲ್ಲ ಉಕ್ಷಭಯ ಇಲ್ಲರಿ. ಅವ್ರೊಬ್ರಿದ್ರೆ ಫುಲ್ ಕಂಪ್ಲೀಟ್ ನೋಡ್ರಿ. ಎಲ್ಲರೂ ಒಂದು ಡೇರಿ ತಿಕ್ಕರಿ ಮನೆಗೆ ಒಂದು ಟೆನ್ಸಿದ ಸರ್ಲಿ ಅಮ್ಮ ನನಗೆ ಜಲ್ದಿ ಹೋಗಲ್ಲ ಹಂಗೆ ಕೊಟ್ಟಿ ಅಂತಾನೆ ನಾನು. ಹೌದು ಸ್ಮೈಲ್ ಅಲ್ಲ ಅಲ್ಲಿ ಬಯಕತ್ತಾನೆ ನಡ್ರಿ ಚಂದ್ರಿ ಅದೇ ಇವ್ರು 3 ಜೊತೆಗೆ ನೋಡ ಹೂ ತಂದು ಕೊಟ್ಟಲ್ಲ ಅನ್ಸುತ್ತೆ ಇರ್ಲಕ್ಕೆ. ಇದು ಯಾವಾಗ ಅಂತಂದು ಹೇಳಿದ್ರೆ ಬೆಳಿಗ್ಗೆ ಎಲ್ಲ ಮದುಮಗನ ರೆಡಿ ಮಾಡ್ಕೊಂಡು ಸೇಗ್ನಳಿಗೆ ಹೋಗೋ ಮುಂದೆ ಇದು ನಿಕ್ಕಾಕ ಹೋಗೋ ಮುಂದೆ ಮಸ್ತ್ ಮಾಡ್ಯಾರ. ಇದೊಂದು ಸ್ಟೈಲ್ ಒಂದು ಕಾರ್ ಒಳಗೆ ಕೂತ್ಕೊಂಡದ್ದು ಭಾರಿ ಮಸ್ತ್ ಮಾಡತ್ರಿ. ಇದು ಒಂದು ಸೂಪರ್ ಐತೆ ನೋಡ್ರಿ ಸೀನ್ ಇದು. ಅವ ಯಾವಲ್ಲ ಕದ ನಾಗವಲ್ಲಿ ಅರುಂಧತಿ ಅರುಂಧತಿ ನೋಡಿ ನೋಡುತ್ತಿದ್ದ ಕದ ಇವತ್ತೇ ನೋಡೋದಿದ್ದಿ. ಮದ್ವೆಗೆ ಹೋಗೋಕೆ 2 ಬಸ್ ಮಾಡಿತ್ರಿ. ಬಸ್ ಒಳಗೆ ಜನನ ಇದ್ದಿದ್ದಿಲ್ಲ. ಹೋಗಿ ರಾತ್ರಿ ಹೇಳಿ ಬಂದೀವಿ. ಮತ್ತು ಬೆಳಿಗ್ಗೆ 2 ಟೈಮ್ ಹೋಗಿ ಹೇಳಿ ಬಂದೀವಿ ಜನಕ್ಕೆ ಹೊಂಡವಲ್ರ. ಯಾಕಂದ್ರೆ ಅವತ್ತು ಮದುವೆ ಜಗ್ಗು ಇದ್ದೀವಿ ರೀ ಅಲ್ಲಿ. ಹಾಗಾಗಿ ಫಸ್ಟ್ ಮದುವೆ ಮುಗಿಸ್ಕೊಂಬಂದ್ರೆ ಇಲ್ಲಿ ನಾವು ಬರೋಕೆ ಜಲ್ದಿ ಬಂದು ಆಮೇಲೆ ಹಾಲಿಗೆಲ್ಲ ಸಾಮಾನೆಲ್ಲ ಫಿಕ್ಸ್ ಇದು ಏನರಲ್ಲ ಶಿಫ್ಟ್ ಮಾಡಬೇಕಾಗಿತ್ತು. ಹಂಗಾಗಿ ಜಲ್ದಿ ಬಂದ್ರೆ ಆತಂತೇಳಿ ನಾವೆಲ್ಲರೂ ಜಲ್ದಿ ಹೊಂಟಿದ್ವಿ. ಬೆಳಿಗ್ಗೆ ಬಸ್ಸು ರೆಡಿಯಾಗಿದ್ವಿ, ಎಲ್ಲ ರೆಡಿಯಾಗಿದ್ದು, ಜನನ ರೆಡಿ ಆಗಿದ್ದಿಲ್ಲ ರೀ. ಹಾಗಾಗಿ ಏನು ಜನನ ಇದ್ದಿದ್ದಿಲ್ಲ. ಒಂದು ಬಸ್ ಫುಲ್ ತುಂಬಿತ್ತು, ಇನ್ನೊಂದು ಬಸ್ ಒಳಗೆ ಸ್ವಲ್ಪ ಜಾಗ ಇತ್ತು ನೋಡ್ರಿ. ಸುಮ್ಮನೆ 2 ಬಸ್ ಮಾಡುತ್ತೆ ಅನಿಸ್ಬಿಡ್ತ್ರಿ. ಮತ್ತು ಒಲಿಮಕ್ಕೆ ಎಲ್ಲರೂ ಬಂದಿದ್ರು. ಮತ್ತು ಜಗ್ಗು ಜನ ಬಿಡ್ರಿ ಒಲಿಮಕ್ಕೆ ಅಂತೂ ಸಿಕ್ಕಾಪಟ್ಟೆ ಜನ. ಮದುವೆಗನ ಅಲ್ಲಿ ಯಾರು ಬರಲಿಲ್ಲ ರೀ. ಬೆಳಗ್ಗೆ ಜಲ್ದಿ ಆಗ್ಬಿಡ್ತಲ್ಲದು. ಹಂಗಾಗಿ ಬರೋರು ಬಂದರು, ಬರ್ಲಿಲ್ದಾರು ಬರಲಿಲ್ಲ. ಒಲಿಮಕ್ಕೆ ಬರ್ತೀವಿ ತೊಗೋರಿ ಅಂತಂದು ಹೇಳಿಬಿಟ್ರು ಅವ್ರು. ಮತ್ತೇನು ಮಾಡಿದ್ರಿ ಹೋದಿರವು 2 ಬಸ್ ತೊಗೊಂಡು. ಎಲ್ಲ ಹೋದ್ವಿ ನಾವಲ್ಲಿ. ಮದ್ವೆ ನಮಗೊಂದು ಬಿಡ್ದಿ ಮನೆ ಅಂತೇಳಿ ಕೊಡ್ತಾರಲ್ರಿ, ಅಲ್ಲೆಲ್ಲ ನಾವು ಇದ್ವಿ ಒಂದು ಹಾಲ್ ಒಳಗೆ. ಆಮೇಲೆ ಇಲ್ಲಿ ಎಲ್ಲ ಇವರು ಮದುಮಗಳ ಕಡೆಯವ್ರಿ. ಇವರು ಮದುಮಗಗೆ ರೆಡಿ ಮಾಡೋಕೆ ಬಂದಿರ್ರಿ ಅವರು. ಅವನ್ನೆಲ್ಲ ಇವನ್ ತೊಗೊಂಡು ಅಷ್ಟರ ಹೋದ್ ನೋಡ್ರಿ ಇವ್ರು. ಅವ್ರ ಚಾಚಿ ತಮ್ಮಗಳು ಎಲ್ಲರೂ ಹೋದ್ರಿ ಅವರು. ಮದುಮಗನ ರೆಡಿ ಮಾಡಕತ್ತಿದ್ರು. ಕಲಿ ರೆಡಿ ಮಾಡಕತ್ತನ್ರಿ. ಇವನ್ನೆಲ್ಲ ಕಟ್ಕೊಂಡು ಮದುಮಗನ ರೆಡಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಕರ್ಕೊಂಡು ಹೋಗೋದ್ರಿ. ಎಲ್ರಿಪ್ಪ ಅಂದ್ರೆ ಮದುವೆ ಮಂಟಪಕ್ಕೆ ರೀ. ಕಲಿನೇ ಎಲ್ಲ ರೆಡಿ ಮಾಡ್ತಾನೆ ರೀ. ನಮ್ಮ ತಮ್ಮಗೆ ಕಲಿನೇ ರೆಡಿ ಮಾಡಿದ್ದ. ಒಟ್ಟು ಎಲ್ಲ ಮುಂದೆ ನಿಂತು ಮಾಡ್ತಾನೆ ರೀ. ಅದೊಂದು ಭಾಳ ಖುಷಿ ರೀ. ಬೆಳಗ್ಗೆ ಆಗಲಿ ನಿದ್ದೆಗಟ್ಟು ಮಾಡ್ತಾನೆ ರೀ ಕಲಿ. ಏನಾರು ಮನೆ ಖಾರ ಇತ್ತು ಅಂತ ಹೇಳಿದ್ರೆ ನಿದ್ದೆನೇ ಇರೋಂಗಿಲ್ಲ, ಹೊಟ್ಟೆ ಕೂಳೂ ಇರೋದಿಲ್ಲ ನೋಡ್ರಿ. ಅಷ್ಟು ಜವಾಬ್ದಾರಿ ತೊಗೊಂಡು ಎಲ್ಲ ಮಾಡ್ಕೊಂಡು ಹೋಗ್ಕೊಂಡ್ರಿ. ಸುಳ್ಳು ಅನ್ಬಾರ್ದ್ರಿ. ಅಷ್ಟು ಇದನ್ನು ಮಾಡ್ತಾನೆ ನೋಡ್ರಿ. ಆ ಸೇರ ಕಟ್ಟೋಕ್ಕಿಂತ ಮುಂಚೆಗೆ ತಾಯಿ ಇದ್ರಾಗ ಇಡ್ತಾರೆ ಅವರು, ಉಡಿ ಒಳಗೆ ಇಟ್ಟು ಆಮೇಲೆ ಕಟ್ತಾರೆ ಅದನ್ನು. ಒಂದು ತಳಗೇನು ಎಲ್ಲಿ ಇಡೋದಿಲ್ಲ. ತೊಗೊಂಬಂದ ತಕ್ಷಣ ತಾಯಿ ಉಡಿ ಒಳಗಿಟ್ಟು ಆಮೇಲೆ ಕಟ್ಟೋ ಮುಂದೆ ಎಲ್ಲರಿಗೂ ಇದನ್ನು ಮಾಡಿ ನಮಸ್ಕಾರ ಮಾಡಿಸಿ ಕಟ್ತಾರೆ ಅದನ್ನು. ಎಲ್ಲ ಒಳ್ಳೇದಾಗಲಿ ಅಂಥೇಳಿ ಬೇಡ್ಕೊಂಡು ನೋಡ್ರಿ. ಅದು ಅಂತರ ಜೋಳದಾಗ ಎಷ್ಟು ಪೂಜೆ ಆಗ್ಬಿಟ್ಟತ್ತು ಹೋಗ್ರಿ. ಗನಿಗಂತ್ರ ಬುರ್ಕದ್ದು ಸೇರೋ ಇದ್ದಂಗೆ ಐತ್ರಿ ಅದು. ಅಂದ್ರೆ ಮ್ಯಾಲೆ ಹಿಂಗೆ ಹಾಕಿದ್ರೆ ಅದೊಂದು ಪದರ
ನಮ್ಮ ಕಡೆ ಎಲ್ಲ ಹಿಂಗರಿಪ್ಪ. ಮತ್ತು ಇಲ್ಲಿ ನಮ್ಮ ಹುಬ್ಳಿ ಸೈಡ್ ಹಿಂಗೆಲ್ಲ ಸೀರೆಗೀರೆ ಏನು ಕಟ್ಟಂಗಿಲ್ಲ ರೀ, ಹಾರ ಹಾಕ್ತಾರೆ. ನಮ್ಮ ಸೈಡು ಪೂರಾ ಒಟ್ಟು ಮದುಮಕ್ಳಿಗೆ ಸೀರೆ ನೋಡ್ರಿ. ರೆಡಿಯ ಬಂದ ಮದುಮಗ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅದು ನಮಗೇನು ಕೊಟ್ಟಿದ್ರಲ್ಲ ಹಾಲು, ನಮಗೆಲ್ಲ ಬೀಗ್ರಿಗೆ ಉಳ್ಕೊಳಕ್ಕೆ ಆ ಹಾಲಿಗೂ ಮತ್ತು ಛತ್ರಕ್ಕೆ ಸ್ವಲ್ಪ ದೂರ ಇತ್ತು. ಹಂಗೆ ನಡೆಸ್ಕೊತ ಕರ್ಕೊಂಡು ಹೋಗ್ಬಾರ್ದು ಅಂತೇಳಿ ಗಾಡಿಯಾಗ ಹತ್ತಿಸ್ಕೊಂಡು ಕರ್ಕೊಂಡು ಹೋದ್ರು. ಒಂದೊಂದು ಸೈಡ್ ಎಲ್ಪ ಅಂತಂದೇಳಿದ್ರೆ ಆವಾಗಿನ ಕಾಲದೊಳಗೆ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಿದ್ರಂತ್ರಿ. ಈಗೆಲ್ಲ ಕುದುರೆಗಿದ್ರಲ್ಲಿ ಗಾಡಿ ಬಂದುಬಿಟ್ಟವ್ರಿ, ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಹಂಗೇನು ಸಮೀಪ ಇತ್ತಂದ್ರೆ ಸ್ವಾದ್ರ ಮಾವುಗಳು ಇರ್ತಾರಲ್ಲ ಅವ್ರು ಹೊತ್ಕೊಂಡು ಹೋಗ್ತಾರೆ. ಹಂಗನಿ ಗಾಡಿ ಮೇಲೆ ಕರ್ಕೊಂಡು ಹೊಂಟ್ರು ಎಲ್ಲರೂ. ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿಬಿಟ್ಟತ್ರಿ ಅಲ್ಲಿ ಮದುವೆಗೆ. ಹಂಗಾಗಿ ಅವಸ್ರ ಒಬ್ಬ ಜಗ್ಗ ಅವಸರ ಆಗ್ಬಿಟ್ಟತ್ರಿಪ್ಪ ಅಲ್ಲಿ. ನಮ್ಮ ಚಾಚಾ ಹತ್ರ ಎಲ್ಲರಿಗೂ ಸಿಟ್ಟಿಗತ್ತ ಬಯದ ಲಘು 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 ಅಂತಂದು ಹೇಳಿ ಮದುವೆ ಆಗೋ ಮಟನ ಒಂದು ದೊಡ್ಡ ಇದು ಬಿಟ್ರಿ. ಆಮೇಲೆ ಮದುಮಗಳಿಗೆ ಕೊಟ್ಟಿದ್ವಿ ಇವು ಚಾಚಾರ ಅಂದ್ರೆ ನಾನಾರ ಎಲ್ಲ ಹಾಕಿದ್ರು. ಚೈನಾ ಇವೆಲ್ಲ ಸೀರೆ ಡ್ರೆಸ್ ಆಕಿ ಲಾಚ ಒಟ್ಟು ಬರೀ ಸಾಮಾನು ಏನಿದ್ವಲ್ಲ ಎಲ್ಲ ತೊಗೊಂಡೋಗಿ ಅಲ್ಲಿ ಮೊದಲು ಹಾಲ್ ಒಳಗೆ ಇಡೋದು ಪಾತ್ಯಾಂಕ. ಇದು ಲಾಚ ಇದೆ. ನೀವೆಲ್ಲ ಕ್ಯಾಶೆಟ್ ನೋಡುವಾಗ ಎಲ್ಲ ಕರೆಂಟ್ ಬಂದ್ ಮಾಡ್ಕೊಂಡು ಬಂದಿದ್ರೆ ಲೈಟ್ ಹಚ್ಚಿದ್ರ ಸರಿ ಕಾಣಕತ್ತಿದ್ದಿಲ್ಲ ಅದು. ಲೈಟ್ ಕಾಣಕತ್ತೆ ಬೆಳೆ ಕಾಣಕತ್ತೈತೆ. ಅದಕ್ಕೆ ಪೂರ ಲೈಟ್ ಬಂದ್ ಮಾಡ್ಕೊಂಡು ಅಲ್ಲೆಲ್ಲರೂ ಕುಂತೀವಿ ನಾವು ತಳಗೆ. ಹೌದೇನಾ? ಕುತ್ಕೊಂಡು ನೋಡಕತ್ತೀವಿ. ಕರ್ಕೊಂಬಂದ್ರೆ ಇದನ್ನ ಮಸ್ತ್ ಮಾಡಿದ್ರು ಅವರು ಮದುವೆನ. ಭಾರಿ ಸೂಪರ್ ಮಾಡಿದ್ರು. ಡೆಕೋರೇಟ್ ಎಲ್ಲ ಮಸ್ತ್ ಮಾಡಿದ್ರು ಅವರು. ಆಮೇಲೆ ಇದು ನೋಡ್ರಿ, ನಾವು ಮದುಮಗನ ಕಡೆಯವ್ರು ಹಾಕಿದ್ದ ಅಂದ್ರೆ ನಮ್ಮ ಚಾಚಾರು ಹಾಕಿದ್ರು ಮದುಮಗಳಿಗೆ ಲಚ್ಚ ಆಮೇಲೆ ಪತ್ತೆ ಅದನ್ನೆಲ್ಲ ಕೂಡಿಸಿ ತಾಳಿ ಅದು ಪೂರ ಮಾಡಿಸಿ ಹಾಕಿದ್ದಾರೆ. ಇಲ್ಲೆಲ್ಲ ಈಗ ಮದುಮಗಳದ ಪ್ರಿಪ್ರೇಷನ್ ನಡೆಯಕತ್ತೈತಿ. ಯಾಕಂದ್ರೆ ಆಗಲೇ ತಾಳಿ ಕಟ್ಟೋದ ಟೈಮ್ ಆಗಿಬಿಟ್ಟತ್ತೆ. ಇಲ್ಲಾಗಲೇ ತಾಳಿ ಕಟ್ಟಾಗತ್ತೈತಿ. ಪುಪ್ಪವ್ರು ಕಟ್ಟಬೇಕು, ಇಲ್ಲತ್ತಂದ್ರೆ ಚಾಚಿಗಳು ಕಟ್ತಾರೆ ಅಲ್ಲಿ. ಅಂದ್ರೆ ಮದುಮಗನ ನನ್ನ ಅಕ್ಕ ಆಗಲಿ ತಂಗಿ ಆಗಲಿ ಕಟ್ತಾರೆ. ಎಲ್ಲರೂ ಕುಂತಿದ್ದೆ ನೋಡ್ರಿ ನಾವು ಹೆಣ್ಮಕ್ಳಲ್ಲೆಲ್ಲ. ಆಕಿಗೆ ಸೇರತ್ತ ಮತ್ತು ಆಕಿಗೆ ಕಟ್ಟಿಬಿಡತ್ತೆ ಅಲ್ಲಿ ಜಳದಾಗ. ಪಾಪ ಅಷ್ಟು ಒಜ್ಜೆ ಆಗ್ಬಿಟ್ಟತ್ತೆ ಹೋರಿ. ಅದೇ ಚಾಚಾ ಅದೇ ಅವ್ರ ಚಾಚಿಗಳು ಎಲ್ಲರೂ ಅವರು ಒಂದೇ ಥರ ಸೀರೆ ತೊಗೊಂಡಾರ. ಅವ್ರ ಚಾಚಿಗಳು 5 ಮಂದಿ ರೀ ಅವರು. ಚಾಚಾಗಳು ಎಲ್ಲರೂ ಸೇಮ್ ತೊಗೊಂಡ್ರು. ಅವರು ದೊಡ್ಡದೈತ್ರ ಅವ್ರದ್ದು ಫ್ಯಾಮ್ಲಿ ಮದುಮಗಳದ. ನಮ್ಮನ್ನಷ್ಟು ಕುಂತಾಳ್ರಿ. ಇವು ನೋಡ್ಸಾನೆ ಚೈನಾ ಎಷ್ಟು ದಪ್ಪ ಅದಾವಲ್ಲ ಚೈನಾ. ಹೌದು, ಚೈನಾ ಆಮೇಲೆ ಬಾದಾಮ್ ತೊಡೆ ಹಾಕ್ಯಾರ. ವಾವಾಗ ಹೆವಿ ಆಗೋದಿಲ್ಲ ಅವ್ರಿಗೆ? ಜಗ್ಗೊಜ್ಜಿದ್ದು ಬಿಡವು ಹಾಕೋ. ಇದನ್ನ ಹಿಡ್ಯಾಕ ಅಷ್ಟು ಒಜ್ಜೆ ಹಾಕತ್ತಿತ್ತದ. ಮತ್ತು ಆ ಕಡೆಗೆಲ್ಲ ಅಂಥವು ಹಾಕ್ತಾರೆ ಚೈನಾ ಆಮೇಲೆ ಬಾದಾಮ್ ತೊಡೆ ಪಾಯಲ್ ಅಂತೇಳಿ ಇಂತಿಂತ ದಪ್ಪನ ಕಡ್ಗ ಹಾಕ್ತಿದ್ರು. ಈಗ ಅವು ಇಲ್ಲ, ಬಾದಾಮ್ ತೊಡೆ ಆಗ್ಯಾವ ಈಗ ಟ್ರೆಂಡ್. ಹಂಗಾಗಿ ಬಾದಾಮ್ ತೊಡೆ ತಗೊಂತ ಅವರು ಮದುಮಗಗೆ ಅರ್ಧ ತೊಲೆ ಉಂಗುರ ಹಾಕ್ತಾರೆ. ನಮ್ಮ ಚಾಚಾ ಏನು ಬೇಡ ಅಂತಂದು ಹೇಳಿದ್ರು. ಅವ್ರ ಖುಷಿಗೆ ಹಾಕ್ಯಾರ್ರಿ. ನಮ್ಮ ಚಾಚಾ ಏನು ವರದಕ್ಷಿಣೆ ಇಸ್ಕೊಂಡಿಲ್ಲ, ಏನು ಇಂಥದ್ದು ಹಾಕ್ರಿ ಅಂದಿಲ್ಲ ರೀ ಅವರು ಖುಷಿಗೆ ಅರ್ಧ ತೊಲೆ ಇದು ನಮ್ಮ ಗನಿಗೆ ಉಂಗುರ ಮಾಡಿ ಚಂದ ಹಾಕ್ಯಾರ್ರಿ. ಅಷ್ಟೇ ರೀ. ನಾವು ನಮ್ಮ ಪ್ರೀತಿ ಏನು ನೋಡ್ರಿ ಹುಡುಗಿಗೆ ಎಲ್ಲನ ಹಾಕ್ಯಾರ ನಮ್ಮ ಚಾಚಾ. ಚೈನಾ ಆಮೇಲೆ ಲಚ್ಚ ಅದನ್ನೆಲ್ಲನೂ ಮಾಡಿಸಿ ಹಾಕ್ಯಾರ. ಚಲೋ ಹಾಕ್ಯಾರ ನಮ್ಮ ಚಾಚಾನ. ಇಲ್ಲಿ ನಾವು ಅಷ್ಟು ಅಕ್ಕ ತಂಗಿಯಾರ್ರಿ. ಆಮೇಲೆ ನಮ್ಮ ಮಾಮನ ಒಬ್ಬರು ಕರ್ಕೊಂಡೀವ್ರಿ, ಹಾವೇರಿ ಮಾಮು ಎಲ್ಲ ನಮ್ಮ ಅಕ್ಕ ತಂಗಿಯರ ಫ್ಯಾಮ್ಲಿ ಇದೆ. ಎಲ್ಲರೂ ಸೇರಿ ಚೆಂದಾಗಿದ್ದರು. ನಮ್ಮ ಮಾಮಿ, ನಾನು, ರೇಷ್ಮಾ ಆಮೇಲೆ ನಮ್ಮ ಮಮತಾನ ಮಗಳು ಎಲ್ಲರೂ ನಿಂತ್ಕೊಂಡಿದ್ದೀವಿ ನಾವು ಸ್ಟೇಜ್ ಮೇಲೆ ಹೋಗಿ ಲಾಸ್ಟಿಗೆ ಒಂದು. ಅವಾಗ ಎಲ್ಲರಿಗೂ ಭಾಳ ಖುಷಿ ಆಗ್ಬಿಡ್ತ್ರಿ, ಆತಪ್ಪ ಮದುವೆ ಅಂತೇಳಿ. ಮದುಮಕ್ಳನ್ನ ಕರ್ಕೊಂಬಂದ್ವಿ ಮನೆಗೆ ಬಂದ ತಕ್ಷಣ ಇಲ್ಲೆಲ್ಲ ಮಳೆ ಅದೆಲ್ಲ ಬಡ್ಕೊಂಡು ಕರ್ಕೋಬೇಕಲ್ರಿ ಮದುಮಗಳಿಗೆ. ನಮ್ಮ ನಸ್ತು ಬಳೆ ಆತಾಳ್ರಿಪ್ಪ. ಹೊಸಲೆಲ್ಲ ಪೂಜೆ ಮಾಡಿ ಮಳೆ ಬಿಡ್ತಾರ ಮಮ್ಮಿ ಬಡಿತಾರವ. ಮಳೆ ಬಡ್ದ ಅದು ಇದನ್ನು ಹಿಡ್ಕೊತಾರ. ಅದನ್ನೇನ ನಮ್ಮೂರ ಕಡೆ ಕೊಡ್ತಾರ ಅದನ್ನು ಮದುಮಗ ಹೊದಗೊಳಕ್ಕೆ. ಹಂಗಿಟ್ಟು ಹೊಸಲಿಗೆ ಮಳೆ ಬಡಿಸ್ಕೊಂಡು
ಸೇರು ಅದನ್ನೆಲ್ಲ ಹಿಂಗೆ ಇದು ಒದ್ದು ಒಳಗೆ ಕರ್ಕೊತಾರೆ ಮದುಮಗಳಿಗೆ. ಅಕ್ಕಿನ ತುಂಬಿಡ್ತಾರೆ ಸೇರೊಳಗೆ. ಅದಕ್ಕೆ ಉಯ್ದಿತ್ತಾರ ಏನೋ ಪದ್ಧತಿ ಮಾಡ್ಕೊತ ಬಂದಾರ ಮಾಡೋದು. ನಶುವಂಟೆ ತೆಂಗಿನಕಾಯಿ ನೋಡಕ್ಕೆ ಬರ್ತಾವ. ಹೆಣ್ಣು ಕೇಳೋದಲ್ಲಿ ಒಣಕಿ ಹಿಂಗೆ ಹಿಡ್ಕೊಂಡು ಅಡ್ಡ ಹೆಣ್ಣು ಕೇಳೋದ ನಶುವಂಟೆ. ಭಾಳ ಚಂದ ಮಾಡ್ತಾರೆ ನಮ್ಮ ಊರ ಕಡೆಗೆಲ್ಲ ನೇಮನ ಮಸ್ತ್ ಮಸ್ತ್. ಇದಿಲ್ಲ ಆಟ ಆಡ್ಸೋದು ನೋಡಿಲ್ಲ ಅಕ್ಕಿ ಒಳಗೆ ಅವ್ರು ತೊಗೊಂಬಂದಿರ್ತಾರಲ್ಲ ಚರ್ಗಿನ ಅವಾಗ ಅಕ್ಕಿನೂ ಕೊಟ್ಟು ಕಳ್ಸಿರ್ತಾರ ಅವ್ರು. ಇದಾಗ ಎಷ್ಟು ಫಾಸ್ಟು ಅದನ್ನು ಓಡ್ಸಕತ್ತಿದ್ವಿ ನಾವ. ಇದು ಒಲಿ ಮದ್ದಿದೆ. ಈಕಿಗೇನು ಸೀನ್ ಬರಕತ್ತವ ಇವತ್ತು. ಇದು ಒಲಿ ಮದ್ದು ನೋಡಿದು ಪಪ್ಪ ನೋಡೋದು. ಚಂದಾಗಿದ್ದವಲ್ಲ ಡ್ರೆಸ್. ಆಕಿಗೆ ಲಾಚ ಅವ್ನು ಇಲ್ಲೇ ಹುಬ್ಳಿ ಒಳಗೆ ತೊಗೊಂಡದ ಡ್ರೆಸ್ ಗನಿಗೆ. ಅದು ಹುಬ್ಳಿ ಒಳಗೆ ತೊಗೊಂಡದ ಲಾಚ. ಅದು ಫುಲ್ ಲೇಟ್ ಆಗ್ಬಿಟ್ಟತ್ತ. ಯಾರು ಬಂದಿದ್ದೇ ಇಲ್ಲ, ನಾವು ಇನ್ನೂ ಹಿಂದೆ ಬರಕತ್ತಿದ್ವಿ. ಇವ್ರಷ್ಟ ಮದುಮಕ್ಕಳನ್ನ ಅಷ್ಟ ಕಳಿಸಿದ್ವಿ ನಾವು. ನಮ್ಮ ಫ್ಯಾಮ್ಲಿ ಬಂತ್ರಿಪ್ಪ ಪೂರ. ನಮ್ಮ ಫ್ಯಾಮ್ಲಿ ಬಂದಮೇಲೆ ಜಗ್ಗ ಖುಷಿ ಆಗಿತ್ತು ನಮಗಂತ್ರ. ನನಗೆ ನಮ್ಮ ಮನೆಯವ್ರಿಗೂ ಆಮೇಲೆ ನಮ್ಮ ಮಾಮಗೂ ಎಲ್ಲರಿಗೂ ನಮ್ಮ ಚಾಚಾಗಂತ್ರ ಇನ್ನೂ ಖುಷಿ ಆಯ್ತು. ಹೋಗ್ರಿ ಎಲ್ಲರೂ ಬಂದ್ರವ ಭಾಳ ಖುಷಿ ಆಯ್ತು ನಮಗೆ ಅಂತಂದು ಹೇಳಿ. ಎಲ್ಲರೂ ಬಂದಿದ್ದಿಲ್ಲ, ಸ್ವಲ್ಪ ಮಂದಿ ಅಷ್ಟೇ ಬಂದಿದ್ವಿ. ಇವ್ರು ಬಂದಿದ್ರು 100 ಅದಾರ ಅಷ್ಟ. ಪರ್ಣಿ ಚಾಚೋರು ಬಂದಿದ್ದಿಲ್ಲ. ಬಂದಿದ್ರಲ್ಲ ಪರ್ಣಿ ಚಾಚಿ ಬಂದಿದ್ರಲ್ಲ. 100 ಅದಾರ ಅಷ್ಟ ಬಂದಿದ್ದಿಲ್ಲ. 100 ಏಜ್ ಎಲ್ಲರೂ ಬಂದಿದ್ರ. ಜಯರಾಪ್ ಅವರು ಬಂದಿದ್ದಿಲ್ಲ. ನಜಾಪ್ ಅವರು ಬಂದಿದ್ದಿಲ್ಲ. ಹೌದಲ್ಲ. ಸೊಪ್ಯಾಪ್ ನಸನ್ ಮದುವೆಗೆ ಅಷ್ಟರು ಬಂದಿದ್ರು ನೋಡು. ಅಷ್ಟರು ಬಂದಿದ್ರು. ಇಲ್ಲಿಂತ್ರ ಮತ್ತು ನಮ್ಮ ನಶ್ವರ ಫ್ಯಾಮ್ಲಿ ಗಂಡು ಮನೆಯಾಗಿಂದ ಉತ್ತಂಗಿಯರ್ದಿದೆ. ಅವರ ನೆಗೆಣ್ಣಿ ಭಾವ, ಅವ್ರ ಅತ್ತಿ ಮಾವ, ನಮ್ಮ ಚಾಚಿ ನಿಂತಾವ ಮತ್ತಲ್ಲಿ. ಅವ್ರ ಅತ್ತಿ ನಮ್ಮ ನಶ್ವರ ಅತ್ತೀರಿ ಅವರು. ನಶ್ವ ನಿಂತಾವ. ನಶ್ವರ ಮನೆಯವರು ನಮ್ಮ ಚಾಚಾ ಎಲ್ಲರೂ ನಿಂತ್ಕೊಂಡಾರಲ್ಲಿ. ಅದನಂದ್ರ ಅದ ಈಗ ನೋಡಿ ಇಲ್ಲಿ ಉಂಡಾಳಿಲ್ಲ ಅಲ್ಲಿ. ಆಮೇಲೆ ನಾವು ಉಂಡ ಮುಂದೆ ಬಂದು ಜಗಳ ತಗದ ನಮ್ಮನ್ನು ಕರ್ತಾ ಇಲ್ಲ ಅಂತೇಳಿ ಉಂಡ ಕಡೆಗೆ ಅಲ್ಲಿ. ಇಲ್ಲಿ ನೋಡಿ ಬೈಜಾನರು ಚಾಚಾರ ಮುನ್ನ ಹಬ್ಬ ಎಲ್ಲರೂ ಕುಂತಾರ ನೋಡಿಲ್ಲ ಊಟಕ್ಕೆ. ನೀವು ಆ ಕಡೆ ಕುಂತಿದ್ರಿ ಚಂದ ಬಂತು ನೋಡು. ಇಲ್ಲ ಮಾಮವ್ರ ಫ್ಯಾಮ್ಲಿ, ನಮ್ಮ ಸೋನು, ನವಾಜು, ನಮ್ಮ ಮಾಮ, ನಮ್ಮ ಮಾಮಿ ಎಲ್ಲರೂ ನಿಂತು ಅವ್ರದ್ದೊಂದು ಗ್ರೂಪ್ ಫ್ಯಾಮ್ಲಿ ಫೋಟೋ. ನಮ್ಮ ಮಾಮ ಹೊತ್ತು ಸೂಟ್ ಹಾಕೋಬೇಕಾಗಿತ್ತು ರೀ, ಇನ್ನೂ ಮಸ್ತಾಗಿತ್ತು. ನಮ್ಮ ನಶನ್ ಮದುವೆ ಹಾಕ್ಕೊಂಡಿದ್ರೆ ಆದ್ರೆ ಅವಾಗ ಅಲ್ಲಿ ಅವ್ರ ಗದ್ದಲ ಫೋಟೋನ ತೆಗೆಸ್ಕೊಳಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ನಮ್ಮ ಬಾಬಾಗೂ ನಮ್ಮ ಅಪ್ಪಗೂ ಬಟ್ಟೆ ತೊಗೊಂಬಂದ್ರು ನಮ್ಮ ಚಾಚಾ ಅವ್ರು. ಯಾಕಂದ್ರೆ ಮನೆಗೆ ಹಿರಿಯರು ಅವರು. ನಮ್ಮ ಬಾಬಾ ಅಮ್ಮ ಆದಮೇಲೆ ಅವರ ಹಿರಿಯರು ಅಂತೇಳಿ ಅವ್ರಿಗೂ ತೊಗೊಂಬಂದಿದ್ರು. ಅವ್ರಿಗಿಲ್ಲಿ ನಾನು ಬಟ್ಟೆ ಮಾಡಕತ್ತಿದ್ದೆ. ಹೇಳಿದ್ರು ನಮ್ಮ ಚಾಚಾ ಅವ್ರು ಯಾರ್ಯಾರು ಬಂದಿರ್ತಾರೋಡೋ ಏನು ಹೇಳಿರ್ತೀನಿ ಎಲ್ಲ ಕರೆಕ್ಟಾಗಿ ಅಲ್ಲೇ ನಿಂತು ಮಾಡ್ಬೇಕು, ನೀವು ಅತ್ತಾಗಿತ್ತ ಹೋಗಂಗಿಲ್ಲ ಅಂಥೇಳಿ. ನಾವು ಅವ್ರು ಹೋಗೋ ಮಟನ ಏನೇನು ಹೇಳಿದ್ರು ನಮ್ಮ ಚಾಚಾ ಎಲ್ಲ ನಿಂತ್ಕೊಂಡು ಮಾಡಿದ್ರು. ಮತ್ತು ಅವ್ರಿಗೂ ಬಟ್ಟೆ, ನಮ್ಮ ಬಾಬಾಗೂ ಅಮ್ಮಗೆ ಅವ್ರಿಗೂ ಬಟ್ಟೆ ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಮತ್ತು ಜಂಪರ್ ಪೀಸ್ ಕೊಟ್ವಿ. ಇಲ್ಲಿ ಮತ್ತು ಅಮ್ಮ ಬಾಬಾಗ ಕುಂದಿರ್ಸಿವಿ, ಅವ್ರಿಗೂ ಬಟ್ಟೆ ಮಾಡಾಕತ್ತೈತೆ. ನನ್ನ ಸೀರೆ ಚೆಂದಾಗಿತ್ತು ರೀ. ಎಲ್ಲರೂ ಹಂಗಾನ ಆಗತ್ತಿದ್ರು ಸೀರೆ ಚೆಂದಾಗೈತೆ ಚಾಚಿ ಅಂತಂದೇಳಿ. ರೇಷ್ಮಂದ್ರೆ ಅದು ಸೀರೆ. ನಾನು ಅಂತ ಇಲ್ಲಿ ಎಷ್ಟು ಆಸೆ ಇಟ್ಕೊಂಡು ಎಲ್ಲದು ಬ್ಲೌಸ್ ಹೊಲ್ಸ್ಕೊಂಡು ಹೋಗಿದ್ದೆ ಗನಿ ಮದುವೆಗೆ ಉಟ್ಕೋಬೇಕಂತೇಳಿ. ಅಲ್ಲಿ ಹೋದ್ಮೇಲೆ ನಮ್ಮ ರೇಷ್ಮೆ ಒಂದು 4-5 ಸೀರೆ ತಂದುಬಿಟ್ಟಾಳ್ರಿ ಈಗ ನನಗೆ. ಚಾಚಿ ನಿನ್ಗೆ ಯಾವ ಇಷ್ಟ ಹಾಕೋ ನೋಡು, ಅವ್ನು ಹಾಕೋರಿ, ಇವ್ನು ಹಾಕೊಂಡಿಲ್ಲ ನೀವು, ನಿಮ್ಮ ಏನು ಹಾಕೊಂಡಿರಿ ನೀವು ಅಂತಂದೇಳಿ. ಆದರೆ 2 ಸೀರೆ ಚೆಂದಾಗಿದ್ದು. ಮದುವೆ ದಿನಾನ ಹಾಕೊಂಡಿದ್ದೆ, ಒಲಿ ಮಕ್ಕನೂ ಹಾಕೊಂಡಿದ್ದೆ. ಮಸ್ತಾಗಿತ್ತು ರೀ ಸೀರೆ. ಕಲರ್ ಭಾಳ ಚೆಂದಾಗಿತ್ತು. ಇವ್ರು ನಮ್ಮ ಚಾಚಾ ನಮ್ಮ ಚಾಚಿ ರೀ, ಗಂಗಾವತಿಯವರು, ನಮ್ಮ ಮಾಮಿಯವರ ಅಪ್ಪ ಅವ್ವ ರೀ. ಅವರು ಬಂದಿದ್ರು. ಲಾಸ್ಟ್ ನೋಡ್ರಿ ಎಲ್ಲರೂ ಹೋದ್ರು, ಬೀಗ್ರು ಎಲ್ಲರೂ ಹೋದ್ರು. ಆಮೇಲೆ ಜನ ಎಲ್ಲರೂ ಹೋದ್ರು. ಲಾಸ್ಟಿಗೆ ನಾವು ಊಟಕ್ಕೆ ಕೂತ್ಕೊಂಡಿದ್ವಿ.
ಎಲ್ಲರೂ ಮದುಮಕ್ಳ ಜೊತೆಗೆ ಎಲ್ಲ ನಮ್ಮದು ವಿಡಿಯೋ ಒಂದು ಪೂರಾ ಟೇಬಲ್ ಫ್ಯಾಮ್ಲಿನ ತುಂಬಿಟ್ಟತ್ತೆ. ಮದುಮಕ್ಳು ಕರ್ಕೊಂಡು ಊಟ ಮಾಡೋದ್ರಾಗಂದ್ರೆ ಆಗಲೇ ಟೈಮ್ ಎಷ್ಟು ಗೊತ್ತಾಗ್ಬಿಟ್ಟತ್ತು ಹೋಗ್ರಿ. ಟೈಮ್ ಆದಮೇಲೆ ಊಟನ ಹೋಗಂಗಿಲ್ಲಪ್ಪ. ಎಲ್ಲಿ ಬಂದು ಜನನ ಸಂಭಾಳಿಸೋದು ಆಗ್ಬಿಟ್ಟತ್ತೆ ನಮ್ದಂತರೂ. ಜಗ್ಗು ಜನ ರೀ. ಲಾಸ್ಟ್ ಮದುವೆ ಅಂತಂದು ಹೇಳಿದವ್ರು ಒಬ್ಬರು ಬಿಟ್ಟಿದ್ದಿಲ್ಲ ನೋಡ್ರಿ. ಎಲ್ಲ ನಮ್ಮ ಚಾಚನ್ ಫ್ರೆಂಡ್ಸು ಅವರು ಎಲ್ಲರೂ ಜನ ಹೋಗ್ರು. ಮಧ್ಯಾಹ್ನ ಮಟನೂ ಜನ ಅಷ್ಟು ಹೋದ್ ನೋಡ್ರಿ ನಮ್ಮ ಫ್ಯಾಮ್ಲಿಯವ್ರು. ಊಟ ಮುಗಿಸ್ಕೊಂಡು ಒಳಗೆ ಬಂದೀವಿ ನಾವಿಲ್ಲಿ ಹಾಲ್ ಒಳಗೆ. ಆಮೇಲೆ ಬೀಗ್ರು ಬಟ್ಟೆ ಮಾಡೋದು. ಮದುಮಕ್ಳಿಗೆ ತಂದಿರ್ತಾರೆ ತವ್ರ ಮೇಲಿಂತ್ರ ಡ್ರೆಸ್ ಪೀಸ್ ಏನಾದರೂ ಡ್ರೆಸ್ ಪೀಸ್ ಕೊಟ್ಟು ಆಮೇಲೆ ಇದನ್ನು ಮಾಡ್ತಾರೆ. ಗನಿಗೆ ಉಂಗುರ ಹಾಕಾಕತ್ತಿದ್ರಲ್ಲಿ ಮದುಮಗಳಿಗೂ ಇಲ್ಲಿ ಹಾಕಿದ್ರು ಅವ್ರು ತೊಗೊಂಡು ಉಂಗುರನ. ಎಲ್ಲರೂ ಬಟ್ಟೆ ಮಾಡೋದು ನೋಡ್ರಿ. ಬೀಗ್ರು ಬಟ್ಟೆ ಮಾಡೋದು ಲಾಸ್ಟ್ ಆದ. ಊಟ ಮಾಡ್ಕೊಂಬಂದು ಆಗಲೇ ಟೈಮ್ ಆಗಿಬಿಟ್ಟತ್ತೆ. ಹಂಗೆ ಊಟ ಮಾಡ್ಕೊಂಬಂದು ಮತ್ತು ಮುಂದಿನ ಕಾರ್ಯಕ್ರಮ ಮಾಡೋಂತಡ್ರಿ ಅಂತಂದೇಳಿ ಊಟ ಮುಗಿಸ್ಕೊಂಬಂದು ಕುತ್ಕೊಂತೀವಿ ನಾವು. ಮತ್ತು ವಿಡಿಯೋ ಕ್ಯಾಸೆಟ್ ಮಸ್ತ್ ಮಾಡ್ಯಾರ ಅವ್ರು ಪ್ರವೀಣ ಅಣ್ಣ. ಫೋಟೋನೂ ಹಂಗೆ ತೆಗ್ದಿದ್ರು, ಮಸ್ತ್ ತೆಗ್ದಿದ್ರು. ಭಾಳ ಕ್ಲಿಯರ್ ಅಚ್ಚುಕಟ್ಟಾಗಿ ಮಸ್ತ್ ಬಂತು. ನಮಗೆ ಖುಷಿ ಆಯ್ತ್ರಪ್ಪ ನೋಡಿ.